Hello friends, once again welcome back to my channel. Today I am going to explain and solve the question answers from the 7th standard Ganita Prakasha textbook of mathematics, and which is the new syllabus chapter number 5 parallel and intersecting lines. ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳನ್ನು ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫಸ್ಟ್ 5.1 across the line. Take a piece of the square paper and fold it in the different ways. ಒಂದು ಪೇಪರನ್ನು ತಗೊಂಡು ಅದನ್ನು ಡಿಫ್ರೆಂಟ್ ವೇಸಲ್ಲಿ ಫೋಲ್ಡ್ ಮಾಡಿ ಅಂತೆ. Now on the creases formed by the folds, draw a line using a pencil and a scale. ಏನು ಆ ಒಂದು ಮಡಿಕೆಗಳು, ಆ ಒಂದು ಕ್ರೀಸಸ್ ಬಿದ್ದಿರುತ್ತಲ್ಲ, ಗುರುತು ಬಿದ್ದಿರುತ್ತಲ್ಲ, ಅದನ್ನು ನಾವು ಪೆನ್ಸಿಲಿಂದ ಸ್ಕೇಲಿಂದ ಅದನ್ನು ಸ್ಕೆಚ್ ಮಾಡಿ. ಯು ವಿಲ್ ನೋಟಿಸ್ ಡಿಫ್ರೆಂಟ್ ಲೈನ್ಸ್ ಆನ್ ದ ಪೇಪರ್. ಬಹಳ ರೀತಿಯ ಒಂದು ಲೈನ್ಸ್ಗಳನ್ನು ನೋಡ್ತೀರಾ. ಟೇಕ್ ಎನಿ ಪೇರ್ ಆಫ್ ದ ಲೈನ್ಸ್ ಆ್ಯಂಡ್ ಅಬ್ಸರ್ವ್ ದೇರ್ ರಿಲೇಷನ್ಶಿಪ್ ವಿತ್ ಈಚ್ ಅದರ್. ಇಲ್ಲೊಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ವೇಳೆ ಅದು ಕ್ರೀಸಸ್ ಬಂತು ಅಂತ ಅಂದರೆ, ಸೊ ಅದರೊಳಗಡೆ ಯಾವುದಾದ್ರೂ ಒಂದು ಪೇರ್ಗಳನ್ನು ನೋಡಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇಲ್ಲೊಂದು ಲೈನ್ ಇದೆ, ಅದಕ್ಕೆ ಇಲ್ಲೊಂದು ಲೈನ್ ತೊಗೊಳ್ತೇನೆ. ಸೊ ಇದು ಒಂದು ಪೇರ್. ಓಕೆ, ಇಲ್ಲಿ ಬಿಡಿಸ್ಕೊಳ್ಳೋಣ. ಓಕೆ, ಫೈನ್. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಈ ಲೈನನ್ನು ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಈ ಲೈನನ್ನು ತೊಗೊಳ್ತೇನೆ. ಸೊ ಅದನ್ನು ನಾನು ಸಪ್ರೇಟಾಗಿ ಬಿಡಿಸ್ಕೊತಿದ್ದೀನಿ. ಓಕೆ, ಫೈನ್. ನೆಕ್ಸ್ಟ್ ಇಲ್ಲಿ ಸೆಂಟ್ರಿಗೊಂದು ಲೈನ್ ಇದೆ, ಸೊ ಅದು ಸಹ ಕೆಳಗಡೆ ಬಿಡಿಸ್ಕೋತೇನೆ. ಹೀಗಿದೆ. ಸೊ ಇಲ್ಲಿ ಈ ಲೈನ್ ಇದೆ, ಇದೊಂದು ಕಾಣಿಸ್ತಾ ಇದೆ. ಸೊ ಅದನ್ನು ಹೀಗೆ ಬಿಡಿಸ್ಕೊತೇನೆ. ಓಕೆ, ಫೈನ್. ಈ ಒಂದು ಪೇರ್ಸ್ಗಳನ್ನು ನಾನು ಹೊರಗಡೆ ಹಾಕಿದೆ. ಇನ್ ದಿಸ್ ಚಾಪ್ಟರ್ ವಿ ವಿಲ್ ಎಕ್ಸ್ಪ್ಲೋರ್ ದ ರಿಲೇಷನ್ಶಿಪ್. ಅದಕ್ಕಿಂತ ಮುಂಚೆ, ಡೂ ಯು ಥಿಂಕ್ ದೇ ವುಡ್ ಮೀಟ್ ಇಫ್ ದೇ ವರ್ ಎಕ್ಸ್ಟೆಂಡೆಡ್ ಬಿಯಾಂಡ್ ದ ಪೇಪರ್? ಇಫ್ ದೇ ಡು ನಾಟ್ ಮೀಟ್ ವಿದಿನ್ ದ ಪೇಪರ್, ದೆನ್ ಡೂ ಯು ಥಿಂಕ್ ದೇ ವುಡ್ ಮೀಟ್ ಇಫ್ ದೇ ವರ್ ಎಕ್ಸ್ಟೆಂಡ್ ಬಿಯಾಂಡ್ ದ ಪೇಪರ್? ಒಂದು ವೇಳೆ ಕಾಗದದಲ್ಲಿ ಇಲ್ಲಿ ಅದು ಒಂದು ವೇಳೆ ಪರಸ್ಪರ ಸಂಧಿಸಿಲ್ಲ ಅಂತಂದ್ರೂ, ನೆಕ್ಸ್ಟ್ ಅದನ್ನು ಎಕ್ಸ್ಟೆಂಡ್ ಮಾಡಿದಾಗ ಇದು ಆಲ್ರೆಡಿ ಸಂಧಿಸಿದೆ ಅಂತ ಅಂದರೆ ಛೇದಿಸಿದೆ, ಟಚ್ ಆಗಿದೆ ಅಂತ ಹೇಳಿ. ಓಕೆ, ಒಂದು ಲೈನು ಟಚ್ ಆಗಿದೆ, ಮೀಟ್ ಆಗಿದೆ. ಓಕೆ, ಈ ಲೈನ್ ನೋಡಬಹುದು ನೀವು, ಇದು ಆಗುತ್ತಾ? ಸೊ ಒಂದು ವೇಳೆ ಪೇಪರಿಂದ ಹೊರಗಡೆ ತೊಗೊಂಡು ಎಕ್ಸ್ಟೆಂಡ್ ಮಾಡಿದ್ರೂ ಸಹ ಆಗುತ್ತಾ? ಓಕೆ, ನೋಡಿ ಒಂದು ಕಡೆ ಸೇರ್ತಾ ಇದೆ, ಅನಂತ ದೂರದಲ್ಲಿ ಸೇರುತ್ತೆ. ಇದಂತೂ ಸ್ವಲ್ಪನೇ ನಿಯರ್ ಆಗಿದೆ, ಹಾಗೆ ಸೇರಿಬಿಡುತ್ತೆ. ಓಕೆ, ಫೈನ್. ನೆಕ್ಸ್ಟ್ ಇವೆರಡು ಲೈನ್ ನೋಡ್ಬೋದು ನೀವು. ಇವೆರಡು ಲೈನ್ ಎಷ್ಟೇ ದೂರ ಈ ಒಂದು ತುದಿಯಿಂದನೂ ಎಳೆದ್ರೂ ಸಹ ಆಗಲ್ಲ, ಈ ಒಂದು ತುದಿಯಿಂದ ಎಳೆದ್ರೂ ಸಹ ಆಗೋದಿಲ್ಲ. ಎಷ್ಟು ರೀತಿಯದು ಒಂದು ಛೇದಿಸಿರುವ ರೇಖೆಗಳು ಸಿಕ್ಕಿದೆ ಅಂತ ಅಂದರೆ, ಮೀಟ್ ಆಗಿರೋ ರೇಖೆಗಳು ಸಿಕ್ಕಿದೆ, ಮುಂದೆ ಹೋಗಿ ಮೀಟ್ ಆಗುವಂಥದ್ದು ಸಿಕ್ಕಿದೆ, ಇದನ್ನು ಸಹ ಮೀಟ್ ಆಗುವಂಥದ್ದು ಸಿಕ್ಕಿದೆ, ಇದು ಮೀಟ್ ಆಗದೇ ಇರುವಂತಹ ರೇಖೆಗಳು ಸಹ ನಮಗೆ ಸಿಕ್ಕಿದೆ. ಓಕೆ, ಇನ್ ದಿಸ್ ಚಾಪ್ಟರ್ ವಿ ವಿಲ್ ಎಕ್ಸ್ಪ್ಲೋರ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಲೈನ್ಸ್ ಆನ್ ಎ ಪ್ಲೇನ್ ಸರ್ಫೇಸ್. ಪ್ಲೇನ್ ಸರ್ಫೇಸ್ ಅಂತ ಅಂದರೆ ಏನು? ಟೇಬಲ್ ಟಾಪ್, ಸಮತಲ ಮೇಲ್ಮೈ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಈ ಒಂದು ಟೇಬಲ್ನ ಮೇಲ್ಮೈ ಇದೆಯಲ್ಲ, ಅದನ್ನು ಪ್ಲೇನ್ ಅಂತೀವಿ. ಈ ಬುಕ್ಕಿನ ಮೇಲ್ಮೈಯನ್ನು ನಾವು ಪ್ಲೇನ್ ಅಂತ ಹೇಳ್ತೀವಿ. ಅಥವಾ ಬ್ಲ್ಯಾಕ್ ಬೋರ್ಡ್ ಇದೆಯಲ್ವಾ, ಅದರ ಒಂದು ಮೇಲ್ಮೈಯನ್ನು ನಾವು ಪ್ಲೇನ್ ಅಂತ ಹೇಳ್ತೀವಿ. Okay, next let us observe a pair of lines that meet each other. You will notice that they meet at a point. When a pair of lines meet each other at a point on a plane surface, we say that the lines intersect with each other. ಏನಪ್ಪ ಅಂತಂದರೆ, ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ, ಛೇದಿಸತ್ತೆ ಅಂತ ಹೇಳಿದ್ರೆ, ಟೂ ಲೈನ್ಸ್ ದಟ್ ಮೀಟ್ ಆರ್ ಕ್ರಾಸ್ ಈಚ್ ಅದರ್ ಅಟ್ ಎ ಪಾಯಿಂಟ್ ಆರ್ ಕಾಲ್ಡ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಓಕೆ, ಆರ್ ಕಾಲ್ಡ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಫಾರ್ ಎಕ್ಸಾಂಪಲ್, ಅದು ಯಾವ ರೀತಿಯಾಗಾದರೂ ಛೇದಿಸ್ಬೋದು. ಎರಡು ರೇಖೆಗಳು, ಒಂದು ರೇಖೆ, ಎರಡನೇ ರೇಖೆ, ಇದು ಇಂಟರ್ಸೆಕ್ಟ್ ಆಗಿದೆಯಾ? ಇಲ್ಲ. ಯಾಕೆ ಅಂತಂದ್ರೆ ಮೀಟೇ ಆಗಿಲ್ಲ ಅಲ್ವಾ? ಈಗ ಮೀಟ್ ಮಾಡೋಣ. ಇಂಟರ್ಸೆಕ್ಟ್ ಆಗಿದೆಯಾ? ಆಗಿದೆ. ಇದು ಸಹ ಇಂಟರ್ಸೆಕ್ಷನ್ ಅಂತ ಹೇಳ್ತೀವಿ, ಅಥವಾ ಇಂಟರ್ಸೆಕ್ಟ್ ಆಗಿದೆ ಅಂತ ಹೇಳ್ತೀವಿ. ಓಕೆ, ಹೀಗಾದರೂ ಆಗಬಹುದು, ಅಥವಾ ಸ್ವಲ್ಪದ್ರೊಳಗಡೆ ಆಗಬಹುದು, ಅಥವಾ ಈ ಕಡೆಯಿಂದ ಆದರೂ ಆಗಬಹುದು, ಅಥವಾ ಲಂಬವಾಗಿಯೂ ಆಗಬಹುದು. ಯಾವ ರೀತಿ ಆಗಾದರೂ ಇವೆಲ್ಲವೂ ಸಹ ಇಂಟರ್ಸೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಹೌ ಮೆನಿ ಆ್ಯಂಗಲ್ಸ್ ಡೂ ದೇ ಫಾರ್ಮ್? ಹಾಗಾದರೆ ಇವುಗಳ ಮಧ್ಯೆ ಎಷ್ಟು ಆ್ಯಂಗಲ್ಸ್ ಆಗಿದೆ? ಓಕೆ, ಫೈನ್. ಎಕ್ಸಾಂಪಲ್ ನಾನು ಒಂದು ತೊಗೊಳ್ತೇನೆ. ಸೊ ಇಲ್ಲೊಂದು ಆ್ಯಂಗಲ್, ಇಲ್ಲೊಂದು ಆ್ಯಂಗಲ್, ಇಲ್ಲೊಂದು ಆ್ಯಂಗಲ್, ಇಲ್ಲೊಂದು ಆ್ಯಂಗಲ್. ಸೊ ಆ್ಯಂಗಲ್ ಎ ಬಿ ಸಿ ಡಿ. ಹಾಗಾದರೆ 4 ಆ್ಯಂಗಲ್ಸ್. ಎಷ್ಟು? 4 ಆ್ಯಂಗಲ್ಸ್ ಆರ್ ಫಾರ್ಮ್ಡ್. ನೆಕ್ಸ್ಟ್, ಕ್ಯಾನ್ ಯು, ಇಲ್ಲಿ ತೋರಿಸಿದ್ದಾರೆ ಪಿಕ್ಚರಲ್ಲಿ ಎ ಬಿ ಸಿ ಡಿ. ಕ್ಯಾನ್ 2 ಸ್ಟ್ರೈಟ್ ಲೈನ್ಸ್ ಇಂಟರ್ಸೆಕ್ಟ್ ಅಟ್ ಮೋರ್ ದ್ಯಾನ್ 1 ಪಾಯಿಂಟ್? 2 ಸ್ಟ್ರೈಟ್ ಲೈನ್. ಸೊ 2 ಲೈನ್ಗಳು ಇಂಟರ್ಸೆಕ್ಟ್ ಆಗ್ತಾ ಇದ್ದಾವೆ ಅಂದಮೇಲೆ, ಇಲ್ಲಿ ಒಂದು ಪಾಯಿಂಟಲ್ಲಿ ಮಿಡ್ ಪಾಯಿಂಟಲ್ಲಿ ಆಗಿದೆ. ಸೊ ಆ ಮಿಡ್ ಪಾಯಿಂಟಲ್ಲಿ
ಒಂದೇ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತೋ, ಇನ್ನೂ ಬಹಳಷ್ಟು ಬೇರೆ ಬೇರೆ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆಯೋ ನೋಡಿ. ಇಲ್ಲಿ ಪಾಯಿಂಟ್ ಒಂದೇ ಕಡೆ ಸಿಗ್ತಾ ಇರೋದು. ಫಾರ್ ಎಕ್ಸಾಂಪಲ್ ಇನ್ನೊಂದು ಪಾಯಿಂಟ್ ಬೇಕು ಅಂತಂದರೆ ಇನ್ನೊಂದು ಲೈನನ್ನು ಹಾಕಬೇಕಾಗತ್ತೆ. ಬಟ್ ಅವ್ರು ಹೇಳಿರೋದು 2 ಸ್ಟ್ರೈಟ್ ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬರಬೇಕು ಅಂತ ಅಂದರೆ 1 2 3 ಆಯಿತು. ಓಕೆ ಫೈನ್. ಒಂದು ಅಥವಾ ಯಾವ ರೀತಿಯಾಗಾದರೂ ಇಂಟರ್ಸೆಕ್ಟ್ ಆಗಲಿ, ಇಲ್ಲೆಲ್ಲವೂ ಸಹ ಎರಡೆರಡೇ ಲೈನ್ಸ್ ಇರೋದು. ಓಕೆ ಸೊ ನೋ ದ 2 ಸ್ಟ್ರೈಟ್ ಲೈನ್ಸ್ ಇಂಟರ್ಸೆಕ್ಟ್ at more than 1 point. It's not possible. Okay, ಇಲ್ಲಿ activity 1 ಕೊಟ್ಟಿದ್ದಾರೆ. Draw 2 lines on a plain sheet of the paper so that they intersect. Measure the 4 angles formed with the protractor. ಓಕೆ, ನಾವು 2 ಲೈನ್ಸ್ಗಳನ್ನು ಬಿಡಿಸ್ಬೇಕಂತೆ. ಅವರು ಇಂಟರ್ಸೆಕ್ಟ್ ಆಗೋ ಥರ ಬಿಡಿಸ್ಬೇಕಂತೆ. ಓಕೆ, ಸೊ ಆ 4 ಕೋನಮಾಪಕದ ಸಹಾಯದಿಂದ ಈ ಕೋನಗಳನ್ನು ಮೆಷರ್ ಮಾಡಬೇಕಂತೆ, 4 ಕೋನಗಳನ್ನು. ಡ್ರಾ ಯುವರ್ ಸಚ್ ಪೇರ್ಸ್ ಆಫ್ ದ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆ್ಯಂಡ್ ಮೆಷರ್ ದ ಆ್ಯಂಗಲ್ಸ್ ಫಾರ್ಮ್ಡ್ ಅಟ್ ದ ಪಾಯಿಂಟ್ಸ್ ಆಫ್ ದ ಇಂಟರ್ಸೆಕ್ಷನ್. ಓಕೆ, ಆ್ಯಂಗಲ್ಸನ್ನು ಮೆಷರ್ ಮಾಡಬೇಕಂತೆ. ವಾಟ್ ಪ್ಯಾಟರ್ನ್ಸ್ ಡೂ ಯು ಅಬ್ಸರ್ವ್ ಅಮಾಂಗ್ ದೀಸ್ ಆ್ಯಂಗಲ್ಸ್? ಇಲ್ಲಿ ನಿಮಗೆ ಯಾವುದಾದ್ರೂ ಪ್ಯಾಟರ್ನ್ಸಸ್ ಕಾಣಿಸ್ತಾ ಇದೆಯಾ? ಹೌದು, ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನಾನು ಆ್ಯಂಗಲ್ಸನ್ನು ಕೊಡ್ತೀನಿ 1 2 3 4 ಅಂತ ಹೇಳಿಬಿಟ್ಟು. ಓಕೆ, ಇಲ್ಲಿ ಒಂದು ಪ್ಯಾಟರ್ನ್ ಕಾಣಿಸ್ತಿದೆಯಾ? ಹೌದು, ಕಾಣಿಸ್ತಾ ಇದೆ. ಸೊ ನೀವು ನೋಡಬಹುದು, ಇದನ್ನು ನಾವು ಒಂದು ಸ್ಟ್ರೈಟ್ ಲೈನ್ ತೊಗೊಳ್ಳೋಣ. ಓಕೆ, ಸೊ ಈ ಸ್ಟ್ರೈಟ್ ಲೈನು ಒಂದು ಸರಳ ಕೋನ ಅಂತ ಅಂದರೆ ಸ್ಟ್ರೈಟ್ ಆ್ಯಂಗಲ್ ಎಷ್ಟಿರುತ್ತೆ? ಯಾವತ್ತು 180 ಡಿಗ್ರಿ ಇರುತ್ತೆ ಅಲ್ವಾ? ಸೊ ಈ ಸ್ಟ್ರೈಟ್ ಆ್ಯಂಗಲಲ್ಲಿ 2 ಆ್ಯಂಗಲ್ಗಳ ಮೊತ್ತ ಎಷ್ಟಾಗುತ್ತೆ? 180 ಡಿಗ್ರಿ. 2 ಆ್ಯಂಗಲ್ಸ್ಗಳನ್ನು ನಾವು ಆ್ಯಡ್ ಮಾಡಿದಾಗ ಅವುಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ. ಇದನ್ನು ನಾವು ಲೀನಿಯರ್ ಪೇರ್ ಅಂತ ಹೇಳ್ತೀವಿ. ಆಲ್ರೆಡಿ ವಿ ಹ್ಯಾವ್ ಲರ್ನ್ಡ್ ಇನ್ ದ 6th ಸ್ಟ್ಯಾಂಡರ್ಡ್. ಓಕೆ, ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 2 ಈಸ್ ಈಕ್ವಲ್ ಟು 180 ಡಿಗ್ರಿ ಬಿಕಾಸ್ ಆಫ್ ದ ಲೀನಿಯರ್ ಪೇರ್. ಅದೇ ರೀತಿ ಈ ಒಂದು ಲೈನನ್ನು ನೋಡೋಣ. ಕೆಳಗಡೆ ನೋಡಿದಾಗ ಇದನ್ನು ತೋರಿಸ್ತಾ ಇದ್ದೀನಿ ನಾನು. ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 4 ಆರ್ 180 ಡಿಗ್ರಿ ಬಿಕಾಸ್ ಆಫ್ ದ ಲೀನಿಯರ್ ಪೇರ್. ಅಗೇನ್ ನೀವು ಲೈನನ್ನು ಈ ರೀತಿಯಾಗಿ ಹಿಡಿದು ನೋಡ್ತೀರಾ ಅಂದ್ಕೊಳ್ಳಿ. ಇಲ್ಲಿ ಕಾಣಿಸ್ತಿದೆಯಲ್ವಾ? ಇದು ಸಹ ಲೀನಿಯರ್ ಪೇರ್ ಆಗುತ್ತೆ. 2 + 3 ಈಸ್ ಈಕ್ವಲ್ ಟು 180 ಡಿಗ್ರಿ. ಅದೇ ರೀತಿ ಈ ಕಡೆ ನೋಡಿದಾಗ ಇದು ಸಹ 180 ಡಿಗ್ರಿ ಆಗುತ್ತೆ. ಆ್ಯಂಗಲ್ 1 + ಆ್ಯಂಗಲ್ 4 ಈಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಆಲ್ ಬಿಕಾಸ್ ಆಫ್ ಲೀನಿಯರ್ ಪೇರ್. ಓಕೆ ಫೈನ್. ಸೊ ಸಿಂಪಲ್ ಆಗಿ ಲೀನಿಯರ್ ಪೇರ್ ಅಥವಾ ಸರಳ ಯುಗ್ಮ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅಂತ ಅಂದರೆ 2 ಅಡ್ಜಸೆಂಟ್ ಆ್ಯಂಗಲ್ಸ್ ಹೂಸ್ ನಾನ್ ಕಾಮನ್ ಸೈಡ್ಸ್ ಫಾರ್ಮ್ ಅ ಸ್ಟ್ರೈಟ್ ಲೈನ್ ಆರ್ ಕಾಲ್ಡ್ ಲೀನಿಯರ್ ಪೇರ್ ಅಂತ ಹೇಳ್ಬೋದು. ಅಥವಾ ಕನ್ನಡದಲ್ಲಿ ಸರಳ ಯುಗ್ಮದಲ್ಲಿ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಒಂದು ಸರಳ ರೇಖೆಯ ಮೇಲೆ 2 ಕೋನಗಳು ಉಂಟಾದರೆ ಅಕ್ಕಪಕ್ಕದ ಕೋನಗಳ ಒಂದು ಮೊತ್ತ 180 ಡಿಗ್ರಿ ಆದರೆ ಅದನ್ನು ನಾವು ಲೀನಿಯರ್ ಪೇರ್ ಅಂತ ಹೇಳ್ತೀವಿ ಅಥವಾ ಸರಳ ಯುಗ್ಮ ಅಂತ ಹೇಳ್ತೀವಿ. ಇಷ್ಟೇ ಸಿಕ್ಕಿರೋದ ವಿನ್ಯಾಸ ಇನ್ನೂ ಸಿಕ್ಕಿದೆ. ಅದೇನಪ್ಪ ಅಂತಂದರೆ ಆ್ಯಂಗಲ್ 1 ಮತ್ತು ಆ್ಯಂಗಲ್ 3 ಇದೆಯಲ್ವಾ, ಅವೆರಡು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಈಸ್ ಈಕ್ವಲ್ ಟು ಆಗುತ್ತೆ. ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 3, ಆ್ಯಂಗಲ್ 2 ಈಸ್ ಈಕ್ವಲ್ ಟು ಆ್ಯಂಗಲ್ 4. ಏನಪ್ಪ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಅಂತಂದರೆ, when the two lines intersect, the opposite angles formed are called vertically angles. Vertically opposite angles ಅಂತ ಹೇಳ್ತೀವಿ. ಯಾವತ್ತು vertically opposite angles are ಈಕ್ವಲ್ ಆಗಿರುತ್ತೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಮುಂದೆ ಈ ಒಂದು ನೆಕ್ಸ್ಟ್ ಚಾಪ್ಟರ್ನ ಕಂಟಿನ್ಯೂ ಮಾಡ್ತಿರುವಾಗ ನಮಗೆ ಬೇಕಾಗುತ್ತೆ. ಸೊ ಇವೇನು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂತ ಹೇಳ್ಬೋದು. ರೀಸನ್ ಏನು ವರ್ಟಿಕಲಿ ಆಪೋಸಿಟ್ಸ್ ಆ್ಯಂಗಲ್ ಅಂತಂದರೆ, ಇನ್ನೂ ಸಿಂಪಲಾಗಿ ತಿಳಿಸ್ಬೇಕು ಅಂತಂದರೆ ಅದು ಯಾವುದಾದ್ರೂ ಆಗಿರ್ಬೋದು ವರ್ಟಿಕಲಿ ಆಪೋಸಿಟ್ಸು. ಹೀಗಿದ್ದಾಗ ಇದು 60 ಡಿಗ್ರಿ ಆಗಿದ್ದರೆ ಇದು ಸಹ 60 ಡಿಗ್ರಿ ಆಗುತ್ತೆ. ಯಾಕಂತಂದರೆ ವರ್ಟಿಕಲಿ ಆಪೋಸಿಟು. ಇದು 120 ಡಿಗ್ರಿ ಆದರೆ ಇದು 120 ಡಿಗ್ರಿ ಆಗುತ್ತೆ. ಓಕೆ, ಇದು 120 ಹೇಗೆ ಬರುತ್ತೆ ಅಂತಂದರೆ ಇಲ್ಲಿ 180 ಆಗಬೇಕಲ್ವ. 180ಯಲ್ಲಿ 60 ತೆಗೆದ್ರೆ 120 ಬಂತು 120. ಓಕೆ ಫೈನ್, ಸಿಂಪಲ್. ಸೊ ಇದು ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ ಏನಂತ ಹೇಳಿಬಿಟ್ಟು. ಸೊ ವಾಟ್ ಪ್ಯಾಟರ್ನ್ಸ್ ಡೂ ಯು ಅಬ್ಸರ್ವ್ ಆಯಿತು ಇನ್ ಫಿಗರ್ ದಿಸ್ 120 ಡಿಗ್ರಿ ಇಲ್ಲಿ ಬಂತು. ಎ ಈಸ್ ಈಕ್ವಲ್ ಟು 120 ಡಿಗ್ರಿ ಆದರೆ ಉಳಿದ ಆ್ಯಂಗಲ್ಸ್ಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕಂತೆ. ಓಕೆ, 120 ಡಿಗ್ರಿ ಆಯಿತು ಅಂತಂದರೆ ನಾನು ಈಗಷ್ಟೇ ಹೇಳಿದೆ, ಇದು ಲೀನಿಯರ್ ಪೇರ್ ಪ್ರಕಾರ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಆ್ಯಂಗಲ್ ಎ ಈಸ್ 120 already they have given. B we don't know, we have to find out 180 degree. B is equal to 180 degree minus 120 degree. Angle B is equal to 60 degree. Okay, we find 60 degree ಆಯಿತು B. ಸೊ ಈಗ ಇದು ಲೀನಿಯರ್ ಪೇರ್ ಮುಖಾಂತರ ಕಂಡುಹಿಡಿದ್ವಿ. ಈಗ ನಾವು ವರ್ಟಿಕಲಿ ಆಪೋಸಿಟಲ್ಲಿ 120ಗೆ 120, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ 60ಗೆ 60. ಸೊ ಒಂದು ಆ್ಯಂಗಲ್ ಕೊಟ್ಟ ತಕ್ಷಣ ನಮಗೆ ಉಳಿದ 3 ಆ್ಯಂಗಲ್ಸ್ ಎಷ್ಟು ಬೇಗ ಸಿಕ್ತು ಅದನ್ನೇ ನಾವು ಇಲ್ಲಿ ಕೊಟ್ಟಿದ್ದಾರೆ. Is this always true for any pair of intersecting lines? Yes.
ಸೊ ಚೆಕ್ ದಿಸ್ ಫಾರ್ ಡಿಫ್ರೆಂಟ್ ಮೆಷರ್ಸ್ ಅಂತಲೂ ಕೊಟ್ಟಿದ್ದಾರೆ. ಸೊ ನಾನು ಇನ್ನೊಂದು ಮೆಷರ್ ತೊಗೊಳ್ತೇನೆ. ಓಕೆ, ಒಂದು ವೇಳೆ ಇದು 100 ಡಿಗ್ರಿ ಇದ್ದರೆ ಇದೆಷ್ಟಾಯಿತು? 180 ಮೈನಸ್ 100 ಇಸ್ 80. 100 ವರ್ಟಿಕಲಿ ಆಪೋಸಿಟ್ 100, 88. ನೀವು ಯಾವ ಕಡೆಯಿಂದ ನೋಡಿದ್ರೂ ಸಹ ಇದು ಟ್ರೂ ಆಗುತ್ತೆ. ಯಾಕೆ ಅಂತಂದರೆ ವರ್ಟಿಕಲಿ ಆಪೋಸಿಟು ಫಸ್ಟ್ ರೂಲ್ ಟ್ರೂ ಆಗಿದೆ. ಸೊ ಈಗ ನಾವು ಲೀನಿಯರ್ ಪೇರನ್ನು ನೋಡೋಣ. 100 + 80 ಇಸ್ 180. ಇಲ್ಲಿ 100 + 80 ಇಸ್ 180. 100 + 80 ಇಸ್ 180. 100 + 80 ಇಸ್ 180. ಸೊ ಎಲ್ಲ ಕಡೆಯಿಂದಲೂ ಸಹ ರೂಲ್ ಪ್ರೂವ್ ಆಗಿದೆ. ದಟ್ಸ್ ವೈ ವಿ ಸೆಡ್ ದಿಸ್ ಈಸ್ ಆಲ್ವೇಸ್ ಟ್ರೂ ಫಾರ್ ಎನಿ ಪೇರ್ ಆಫ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಓಕೆ ಫೈನ್. ನೆಕ್ಸ್ಟ್, ಸೊ ಅದನ್ನೇ ಕೊಟ್ಟಿದ್ದಾರೆ. ಲೈನ್ ಏನಪ್ಪ ಅಂತಂದರೆ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂತ ಅಂದರೆ ಏನು, ಅಥವಾ ಲೀನಿಯರ್ ಪೇರ್ ಅಂದರೆ ಏನು ಅಂತ. ಫಿಗರ್ ಇಟ್ ಔಟ್, ಲಿಸ್ಟ್ ಆಲ್ ದ ಲೀನಿಯರ್ ಪೇರ್ಸ್ ಆ್ಯಂಡ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಯು ಅಬ್ಸರ್ವ್ಡ್ ಇನ್ ದ ಫಿಗರ್ 5.3. ಓಕೆ, ಬನ್ನಿ ನೋಡೋಣ 5.3ಯಲ್ಲಿ ಏನೇನಿದೆ ಅಂತ ಹೇಳಿ. ಓಕೆ ಫೈನ್. ಫಸ್ಟ್ ಒನ್ ಕೊಟ್ಟಿದ್ದಾರೆ, ಅವರು ಲೀನಿಯರ್ ಪೇರನ್ನು ಕೊಟ್ಟಿದ್ದಾರೆ. ಯಾವುದಾದ್ರು A ಆ್ಯಂಡ್ B ಕೊಟ್ಟಿದ್ದಾರೆ. A ಆ್ಯಂಡ್ B ಆರ್ ದ ಲೀನಿಯರ್ ಪೇರ್ಸ್. ಸೊ ಮತ್ತೆ ನಾವು ಇನ್ನು ಕಂಟಿನ್ಯೂ ಮಾಡಬೇಕು. ಇನ್ಯಾವುದು? A ಆ್ಯಂಡ್ B. ಓಕೆ, B and C, angle B and angle C, angle C and B, angle C and angle D. Okay, then angle D and A, angle D and angle E. These are all the linear pairs. Okay, second one, pairs of the vertically angle. Vertically angle, already they have given that B and D are the vertically opposite angle. And one more is angle A and angle C. ಈ angle A ಜೊತೆಗೆ angle C ಅನ್ನೋದು they are vertically opposite angle. Okay, fine. Next continue ಮಾಡೋಣ. ಮೆಜರ್ಮೆಂಟ್ಸ್ ಆ್ಯಂಡ್ ದ ಜಿಯೋಮೆಟ್ರಿ. ಇಲ್ಲಿ ಏನು ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ನಾನು ಸಿಂಪಲಾಗಿ ಹೇಳ್ತೀನಿ. ಸೊ ಏನಪ್ಪ ಅಂತಂದರೆ ನಮಗೆ ಗೊತ್ತುಂಟು ಲೀನಿಯರ್ ಪೇರ್ ಅಂತ ಅಂದರೆ 180 ಡಿಗ್ರಿ ಆಗುತ್ತೆ ಅಂತ ಹೇಳಿಬಿಟ್ಟು. ಓಕೆ, ಲೀನಿಯರ್ ಪೇರ್ ಅಂತ ಅಂದರೆ 180 ಡಿಗ್ರಿ. ಓಕೆ, ಹೇಗಾದರೂ ಮಾಡ್ಕೊಳ್ಳಿ. ಲೀನಿಯರ್ ಪೇರ್ ಅಂತ ಅಂದರೆ ಇಲ್ಲಿ 180 ಡಿಗ್ರಿ ಫಾರ್ಮ್ ಆಗಬೇಕು. ಇದು 30, ಅದಾದಮೇಲೆ ನೆಕ್ಸ್ಟು ಇದು 150 ಆಗುತ್ತೆ. 180ಯಲ್ಲಿ 30 ಆದರೆ, ಅಥವಾ ಇದು ಒಂದು ವೇಳೆ ಹೀಗಿದ್ದಾಗ ಸಹ ಇದು 90, 180 ಎದ್ದಾಗ ಕೆಲವೊಮ್ಮೆ ಸ್ವಲ್ಪ ನಮ್ಮ ಒಂದು ಕೋನಮಾಪಕವನ್ನು ನಾವು ಕೌಂಟ್ ಮಾಡ್ತಾ ಇರುವಾಗ ಅಥವಾ ನೋಡ್ತಾ ಇರುವಾಗ ಕೆಲವೊಂದು ತಪ್ಪುಗಳಾಗ್ಬಿಟ್ಟು ಕೆಲವೊಮ್ಮೆ 179 ಬರಬಹುದು. ಓಕೆ, ಅಥವಾ 90 ಬದಲಿಗೆ ಒಂದು ಸ್ವಲ್ಪ ಇದಾಗುತ್ತೆ. ಈ ತಪ್ಪುಗಳು ಯಾಕಾಗುತ್ತೆ ಅಂತ ಅಂದರೆ, ಮೊದಲನೇ ತಪ್ಪೇನೋ ಎಲ್ಲಾಗತ್ತಪ್ಪ ಅಂತಂದರೆ ಪ್ರೊಟ್ರಾಕ್ಟರನ್ನು ಕರೆಕ್ಟಾಗಿ ಇಟ್ಟಿಲ್ಲ ಅಂತಂದರೆ, ಪ್ರೊಟ್ರಾಕ್ಟರನ್ನು ಕರೆಕ್ಟಾಗಿ ನಾವು ಮೆಷರ್ ಮಾಡ್ತಾ ಇರುವಾಗ ಅದು ಇಡಲಿಲ್ಲ ಅಂತಂದರೆ ಅಲ್ಲಿ ತಪ್ಪಾಗುತ್ತೆ. ಎರಡನೇದಾಗಿ ನಾವು ಏನು ಲೈನನ್ನು ಹಾಕ್ತೀವಲ್ಲ ಅದರ ಒಂದು ಥಿಕ್ನೆಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಲೈನಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಥಿಕ್ನೆಸ್ ನೋಡಿ, ದಪ್ಪ ನೋಡಿ, ಆ ಒಂದು ಲೈನಿನ ದಪ್ಪವನ್ನು ನೋಡಿ ಎಷ್ಟು ಇದಿರುತ್ತೆ. ಸೊ ಈ ಲೈನಿನ ದಪ್ಪ ಕೂಡ ನಮ್ಮ ಒಂದು ಆ್ಯಂಗಲ್ ವೇರಿ ಆಗೋದಕ್ಕೆ ಒಂದು ರೀಸನ್ ಆಗುತ್ತೆ. ಸೊ ಇದು ಬಹಳ ತೆಳ್ಳಗಿದೆ. ಸೊ ಹಾಗಂತ ಹೇಳಿಬಿಟ್ಟು ನಾವು ಲೈನೇ ಹಾಕಬಾರ್ದಾ, ಒಂದು ಸ್ಟ್ಯಾಂಡರ್ಡ್ ಆಗಿರುವಂಥ ಲೈನನ್ನು ಹಾಕ್ತೀವಿ. ಬಟ್ ಇದೇ ದಪ್ಪವನ್ನು ಹಾಕಿದಾಗ ನಮಗೆ ಇಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ, ಇಷ್ಟು ಇಲ್ಲೇನು ಕಾಣಿಸ್ತಾ ಇದೆಯಲ್ವಾ, ಇದಕ್ಕೂ ಮತ್ತು ಇದಕ್ಕೆ ಡಿಫ್ರೆನ್ಸ್ ತೆಗೆದಾಗ ಇಲ್ಲಿಂದ ಇಲ್ಲಿವರೆಗಿನ ಆ್ಯಂಗಲ್ಲು ವೇರಿ ಆಗುತ್ತೆ. ಓಕೆ ಫೈನ್. ಇಲ್ಲಿ ನೋಡಿದಾಗ ಇದು ಸಹ ಇದಕ್ಕಿಂತ ದಪ್ಪ ಇದೆ, ಇದಕ್ಕಿಂತ ಸ್ವಲ್ಪ ಕಡಿಮೆ ದಪ್ಪ ಇದೆ ಅಲ್ವಾ. ಸೊ ಹಾಗಾಗಿಬಿಟ್ಟು ಈ ರೀತಿಯಾದಂತಹ ಒಂದು ಲೈನಿನ ಒಂದು ಥಿಕ್ನೆಸ್ ಕೂಡ ನಮಗೆ ಐಡಿಯಲ್ ಆಗಿರುವಂತಹ ಒಂದು ಜಾಮಿಟ್ರಿಕಲ್ ಆ್ಯಂಗಲ್ ಸಿಗೋದ್ರೊಳಗಡೆ ಕಷ್ಟ ಆಗುತ್ತೆ. ಓಕೆ ಫೈನ್. ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಬಗ್ಗೆ ಬರೋಣ. ಸೊ ಕ್ಯಾನ್ ಯು ಡ್ರಾ ಅ ಪೇರ್ ಆಫ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಸಚ್ ದಟ್ ಆಲ್ ದ 4 angles ಆರ್ ಈಕ್ವಲ್? ಕ್ಯಾನ್ ಯು ಫಿಗರ್ ಔಟ್ ವಾಟ್ ವಿಲ್ ಬಿ ದ ಮೆಷರ್ ಆಫ್ ದ ಈಚ್ ಆ್ಯಂಗಲ್ ಅಂತ ಕೊಟ್ಟಿದ್ದಾರೆ. ಓಕೆ ಫೈನ್. ಇಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಇಂಟರ್ಸೆಕ್ಟಿಂಗ್ ಲೈನ್ ಆಗಿರಬೇಕಂತೆ, ಅದು ಎಲ್ಲ ಒಂದು ಆ್ಯಂಗಲ್ಸ್ಗಳು ಈಕ್ವಲ್ ಆಗಿರಬೇಕಂತೆ. ದಟ್ ಈಸ್ 90 ಡಿಗ್ರಿ ಆದ್ರೇ ಅದು ಈಕ್ವಲ್ ಆಗೋದು. ಸೊ ಎಲ್ಲ ಆ್ಯಂಗಲ್ಸ್ ಈಕ್ವಲ್ ಆಗಬೇಕು ಅಂತಂದರೆ 90 ಡಿಗ್ರಿ ಆ್ಯಂಗಲ್. ಸೊ ಇಲ್ಲಿ ಒಂದು ಲೈನ್ಗಳು, 2 ರೇಖೆಗಳು ಪರಸ್ಪರ ಲಂಬವಾಗಿ ಛೇದಿಸಿದ್ರೆ ಅಥವಾ 90 ಡಿಗ್ರಿಯಲ್ಲಿ ಛೇದಿಸಿದ್ರೆ ಅವುಗಳನ್ನು ನಾವು ಲಂಬ ರೇಖೆಗಳು ಅಂತೀವಿ, ಅಥವಾ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಹೇಳ್ತೀವಿ. ಪರ್ಪೆಂಡಿಕ್ಯುಲರ್ ಲೈನ್ಸ್ ಆರ್ ಎ ಪೇರ್ ಆಫ್ ಲೈನ್ಸ್ ವಿಚ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ರೈಟ್ ಆ್ಯಂಗಲ್. 90 ಡಿಗ್ರಿಯಲ್ಲೇ ಅವು ಇಂಟರ್ಸೆಕ್ಟ್ ಆಗುತ್ತೆ. ಅದಕ್ಕೆ ನಾವು ಪರ್ಪೆಂಡಿಕ್ಯುಲರ್. ಇಲ್ಲಿ ಸಿಂಪಲ್, ಇಲ್ಲಿ ಏನೂ ಇಲ್ಲ ಜಾಸ್ತಿ.
ನೆಕ್ಸ್ಟ್ ಬರೋಣ ಬಿಟ್ವೀನ್ ಲೈನ್ಸ್. ಏನಿದೆ? ಬಿಟ್ವೀನ್ ಲೈನ್ಸ್, ಮಧ್ಯದ ರೇಖೆಗಳು. So observe the figure 5.5 and describe the way the line segments meet or cross each other in each case with appropriate mathematical words, a point, an end point, the midpoint, meet, intersect and the degree measures of an each angle. For example, line segment FG and FH meet at the end point F at an angle 115.3 degree. ಸೊ ಇದನ್ನು ನಾವು ಈ ರೀತಿಯಾಗಿ ನಾವು ಹೇಳಬೇಕಂತೆ. ಯಾವ ರೀತಿಯಾಗಿ ನೋಡಿದ್ರೆ, ಫಾರ್ ಎಕ್ಸಾಂಪಲ್ಲು FH FGನೇ ಹೇಳ್ತೇನೆ ನಾನು. ಸೊ ರೇಖೆ ಲೈನ್ ಸೆಗ್ಮೆಂಟ್ ಯಾವ ರೀತಿಯಾಗಿದೆ? ಈ ರೀತಿಯಾಗಿದೆ. ಇದು ಹೆಚ್ಚು, ಇದು ಎಫ್. ಆಮೇಲೆ ಇನ್ನೊಂದು ಲೈನ್ ಸೆಗ್ಮೆಂಟ್ ಬಂದುಬಿಟ್ಟು ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ, ದಟ್ ಈಸ್ ಜಿ. ಅದು ಯಾವ ಡಿಗ್ರಿಯಲ್ಲಿ? 115.3 ಡಿಗ್ರಿಯಲ್ಲಿ. ಓಕೆ, ಇದು ಸಹ ಇಂಟರ್ಸೆಕ್ಟಿಂಗ್ ಪಾಯಿಂಟೇ. ಎಲ್ಲಿ? ಎಂಡ್ ಪಾಯಿಂಟಲ್ಲಿ. ಎಲ್ಲಿ? ಎಂಡ್ ಪಾಯಿಂಟಲ್ಲಿ. ಓಕೆ, ಫೈನ್. ನೆಕ್ಸ್ಟ್, ಸೊ ಆರ್ ಲೈನ್ ಸೆಗ್ಮೆಂಟ್ಸ್ ST ಆ್ಯಂಡ್ UV ಲೈಕ್ಲಿ ಟು ಮೀಟ್. ಇಲ್ಲಿ ನೋಡಬಹುದು ನೀವು ಏನಪ್ಪ ಅಂತಂದರೆ, ಇದು ಆಲ್ಮೋಸ್ಟ್ ಮಿಡ್ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಇದು ಸಹ ಇಂಟರ್ಸೆಕ್ಟ್ ಆಗಿದೆ. ಸೊ ಎರಡು ಸೇರಿದವೆ. ಸೊ ಈ ಪಾಯಿಂಟನ್ನು ಬರೋಣ. ಆರ್ ಲೈನ್ ಸೆಗ್ಮೆಂಟ್ ST ಆ್ಯಂಡ್ UV ಲೈಕ್ಲಿ ಟು ಮೀಟ್ ಇಫ್ ದೇ ಆರ್ ಎಕ್ಸ್ಟೆಂಡೆಡ್. ಈ ಲೈನ್ಸ್ಗಳನ್ನು ನಾವು ವೃದ್ಧಿಸಿದ್ರೆ, ಅಂದರೆ ಎಳೆದ್ರೆ ಮುಂದೆ ಅವು ಮೀಟ್ ಆಗ್ತಾವ, ಇಂಟರ್ಸೆಕ್ಟ್ ಆಗ್ತಾವ ಅಂತ ಹೇಳಿಬಿಟ್ಟು ಅದಕ್ಕೆ ಆನ್ಸರು ನಾವಿಲ್ಲಿ ಬರೆಯೋಣ. ದ ಫಸ್ಟ್ ಒನ್ ಈಸ್ ಎಸ್. line segment ST and UV are likely to meet when extended. ಓಕೆ, ಅವ್ರು ಏನಾಗುತ್ತಪ್ಪ ಅಂತಂದರೆ, ಅವರು ಮುಂದೆ ಎಕ್ಸ್ಟೆಂಡ್ ಮಾಡಿದಾಗ ಲೈನ್ಸ್ಗಳನ್ನು ಮೀಟ್ ಆಗೇ ಆಗ್ತವೆ. ಆ್ಯಸ್ ದೇ ಆರ್ ನಾಟ್ ಪ್ಯಾರಲಲ್. ಅವರು ಪ್ಯಾರಲಲ್ ಆಗಿಲ್ಲ, ಹಾಗಾಗಿಬಿಟ್ಟು ಅವು ಮೀಟ್ ಆಗೇ ಆಗ್ತವೆ. ಎಕ್ಸಾಂಪಲ್ ಇಲ್ಲೇ ನೋಡಬೇಕು ಅಂತಂದರೆ, ಈ ಲೈನನ್ನು ನಾನು ಹಾಗೇ ಎಳ್ಕೊಂಡು ಹೋಗ್ತಾ ಇದ್ದೀನಿ, ಈ ಲೈನನ್ನು ಹಾಗೇ ಎಳ್ಕೊಂಡು ಹೋಗ್ತೀವಿ, ದೇ ವಿಲ್ ಮೀಟ್. ಓಕೆ, ಫೈನ್. ನೆಕ್ಸ್ಟು ಈ ಲೈನನ್ನು ನೋಡೋಣ. ಆರ್ ಲೈನ್ ಸೆಗ್ಮೆಂಟ್ಸ್ OP ಆ್ಯಂಡ್ QR ಲೈಕ್ಲಿ ಟು ಮೀಟ್ ಇಫ್ ದೇ ಆರ್ ಎಕ್ಸ್ಟೆಂಡೆಡ್. OP ಆ್ಯಂಡ್ QR ಪಿಕ್ಚರನ್ನು ನೋಡಿ. ಸೊ ಅವಕ್ಕೇನು ಬರಿಬೋದು ಅಂತ ಅಂದರೆ, ಲೈನ್ ಸೆಗ್ಮೆಂಟ್ OP and QR they don't meet when extended. ವೃದ್ಧಿಸಿದ್ರು ಸಹ ಅವು ಮೀಟ್ ಆಗೋಲ್ಲ, ಬಿಕಾಸ್ ಆ್ಯಸ್ ದೇ ಆರ್ ಪ್ಯಾರಲಲ್. ಓಕೆ, ಆ್ಯಸ್ ದೇ ಆರ್ ಪ್ಯಾರಲಲ್ ಅಂತ ಹೇಳಿಬಿಟ್ಟು ಬರಿಬೋದು. ಓಕೆ, ಇದಕ್ಕೆ ಬರಿಬೋದು. ಇದನ್ನು ನೀವು ಹಾಗೇ ಒಂದು ಸ್ಕೇಲ್ ತೊಗೊಂಡು ಎಳಿತಾ ಹೋಗಿ, ಅವು ಈ ತುದಿಯಿಂದ ಆಗಿರ್ಬೋದು, ಆ ತುದಿಯಿಂದ ಆಗಿರ್ಬೋದು, ಅವು ಯಾವುದೇ ತುದಿಯಿಂದನೂ ಸಹ ಮೀಟ್ ಆಗೋದಿಲ್ಲ. ಸೊ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಾವು ಎರಡು ಲೈನ್ಗಳು ಮೀಟ್ ಆಗಬಾರ್ದು ಅಂತ ಅಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ಹೀಗೆ. ಓಕೆ, ಸೊ ಕೆಲವೊಮ್ಮೆ ಏನು ಹೇಳ್ತೀವಪ್ಪ ಅಂತಂದರೆ, ನಮ್ಮ ಫೋಕಸ್ ಬರೀ ಈ ಒಂದು ತುದಿಗಳಲ್ಲೇ ಇರುತ್ತೆ. ಸೊ ಹಾಗಿಬಿಟ್ಟು ಹೀಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತೀವಿ, ಇದು ಮೀಟ್ ಆಗಲ್ಲ. ಸೊ ನಮ್ಮ ಒಂದು ಇದೇ ಅಷ್ಟೇ ಇರುತ್ತಲ್ವ, ಇದು ಮೀಟ್ ಆಗಲ್ಲ ಅಂತ ಹೇಳ್ತೀವಿ. ಬಟ್ ಈ ತುದಿನೂ ನೋಡಬೇಕು, ಎರಡೂ ತುದಿಯಿಂದ ಅವು ಎಷ್ಟೇ ಎಳೆದ್ರೂ ಸಹ ಮೀಟ್ ಆಗಬಾರ್ದು, ಇಂಟರ್ಸೆಕ್ಟ್ ಆಗಬಾರ್ದು. ಓಕೆ, ಆಯಿತು. ಸೊ ದಿಸ್ ಇಸ್ ನಾಟ್ ಅ ಪ್ಯಾರಲಲ್ ಲೈನ್. ಓಕೆ, ಫೈನ್. ನೆಕ್ಸ್ಟ್, ಸೊ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಪಿಯಾನೋ ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸೋಫಾದ ಹಿಂದ್ಗಡೆ ಇರುವಂಥ ಕಂಬಿಗಳು, ಇದು ರೈಲ್ವೆ ಟ್ರ್ಯಾಕನ್ನು ನೋಡಬಹುದು. ಪ್ಯಾರಲಲ್ ಲೈನ್ಸ್ ಆರ್ ಎ ಪೇರ್ ಆಫ್ ಲೈನ್ಸ್ ದಟ್ ಲೈ ಆನ್ ದ ಸೇಮ್ ಪ್ಲೇನ್ and do not mean however far we extend them at both ends. This is very important, at both ends. ಎರಡೂ ಕಡೆಯಿಂದ ಎರಡೂ ತುದಿಯಲ್ಲೂ ಸಹ ಅದನ್ನು ಎಳೆದ್ರೂ ಸಹ ಅದು ಒಂದಕ್ಕೊಂದು ಸೇರಬಾರ್ದು, ಮೀಟ್ ಆಗಬಾರ್ದು ಅಂತ ಲೈನ್ಸ್ಗಳನ್ನು ನಾವು ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೇವೆ. ಓಕೆ, ಫೈನ್. ನೆಕ್ಸ್ಟ್, ನೇಮ್ ಸಮ್ ಪ್ಯಾರಲಲ್ ಲೈನ್ಸ್ ಯು ಕ್ಯಾನ್ ಸ್ಪಾಟ್ ಇನ್ ಯುವರ್ ಕ್ಲಾಸ್ ರೂಮ್. ಓಕೆ, ಇನ್ ಯುವರ್ ಕ್ಲಾಸ್ ರೂಮ್. ಇಲ್ಲಿ ಚಿತ್ರಗಳನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ಪ್ಯಾರಲಲ್ ಲೈನ್ಸ್ಗಳು ಇದೆ ನಿಮ್ಮ ಕ್ಲಾಸ್ ರೂಮಲ್ಲಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಾವೇನು ಬರೀತಿದ್ದೀವಲ್ಲ, ನೋಟ್ಬುಕ್ ಲೈನ್ಸ್, ದೇ ನೆವರ್ ಇಂಟರ್ಸೆಕ್ಟ್ ವಿತ್ ಈಚ್ ಅದರ್. ಈ ಲೈನ್ಸ್ ನೋಡ್ತಾ ಇದೀವಲ್ವಾ. ಓಕೆ, ಫೈನ್. ನೆಕ್ಸ್ಟ್, ಎರಡನೇ ಎಕ್ಸಾಂಪಲ್, ಆಪೋಸಿಟ್ ಸೈಡ್ಸ್ ಆಫ್ ಬ್ಲ್ಯಾಕ್ ಬೋರ್ಡ್.
ದೆನ್ ಎಡ್ಜಸ್ ಆಫ್ ಫರ್ನಿಚರ್, ನಿಮ್ಮ ಕ್ಲಾಸಲ್ಲಿರುವ ಟೇಬಲ್ ಅದರ ಒಂದು ಎಡ್ಜಸ್ಸನ್ನು ನೋಡಿ. ನೆಕ್ಸ್ಟು ದೆನ್ ಸಾಕು ಇಷ್ಟು. ಸೊ ನಿಮ್ಮ ಒಂದು ಕ್ಲಾಸ್ ರೂಮಲ್ಲೂ ನೀವು ನೋಡ್ಬೋದು. ಇನ್ನೂ ಎಕ್ಸಾಂಪಲ್ ತೊಗೊಬೇಕು ಅಂತಂದರೆ ವಿಂಡೋ ಇದೆಯಲ್ವಾ, ನಿಮ್ಮ ವಿಂಡೋ ಅದರ ಒಂದು ಸರಳುಗಳನ್ನು, ರಾಡ್ಗಳನ್ನು ನೋಡಿ. ದೇ ಆರ್ ಆಲ್ ಪ್ಯಾರಲಲ್ ವಿತ್ ಈಚ್ ಅದರ್. ಓಕೆ ಫೈನ್. ನೆಕ್ಸ್ಟ್ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಕಂಟಿನ್ಯೂ ಮಾಡ್ಕೊಂಡು ಹೋದರೆ, ವಿಚ್ ಪೇರ್ಸ್ ಆಫ್ ದ ಲೀನಿಯರ್ ಅಪಿಯರ್ಸ್ ಟು ಬಿ ಪ್ಯಾರಲಲ್ ಇನ್ ದ ಫಿಗರ್ 5.6. ಸೊ ಪ್ಯಾರಲಲ್ ಅಂದ ತಕ್ಷಣ ಇಲ್ಲಿ ಕಣ್ಣಿಗೆ ಕಾಣಿಸೋದೆ ಫಸ್ಟ್ ಒನ್ ಐ ಆ್ಯಂಡ್ ಹೆಚ್. ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೂ ಸಹ ಈ ರೀತಿಯೇ ಆಗುತ್ತೆ ಆ ಡಾಟ್ಸ್ಗಳ ಮೂಲಕ. ಓಕೆ, ಲೈನ್ ಎ ಈಸ್ ಪ್ಯಾರಲಲ್, ಎ ನೋಡ್ತಾ ಇದ್ದೀನಿ ನಾನು, ಎ ಈಸ್ ಪ್ಯಾರಲಲ್ ಟು, ಸೊ ಎ ಬೇಡ, ಫಸ್ಟ್ ಐನೇ ತೊಗೊಂಡ್ಬಿಡ್ತೀನಿ, ಈಸಿಯಾಗಿದೆ. ಐ ಈಸ್ ಪ್ಯಾರಲಲ್ ಟು ಹೆಚ್. ಓಕೆ ಫೈನ್. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಲೈನ್ ಸಿ ನೋಡಬಹುದು ನೀವು, ಸಿ ಈಸ್ ಪ್ಯಾರಲಲ್ ಟು ಜಿ. ಓಕೆ, ನೆಕ್ಸ್ಟ್ ಲೈನ್ ಬಿ ಈಸ್ ಪ್ಯಾರಲಲ್ ಟು ಲೈನ್ ಇ. ಸ್ಲ್ಯಾಂಟ್ ಆಗಿದೆ ಆದರೂ ಸಹ ಅವು ಪ್ಯಾರಲಲ್ ಟು ಲೈನ್ ಇ, ಬಿ ಇ ಜೊತೆಗೆ. ಅದಾದಮೇಲೆ ನೆಕ್ಸ್ಟು ದೆನ್ ಡಿ ಆ್ಯಂಡ್ ಎಫ್ ನೀವು ಬರ್ಕೊಳ್ಳಿ, ಇಲ್ಲಿ ನಾನು ಬರಿತೀನಿ ಡಿ ಆ್ಯಂಡ್ ಎಫ್ ಅಂತ ಹೇಳಿ. ಓಕೆ ಫೈನ್. ನೆಕ್ಸ್ಟ್ ಎ ಆ್ಯಂಡ್ ಐ ದೂರ ಇದ್ದರೂ ಸಹ ಅವು ಪ್ಯಾರಲಲ್ಲೇ ಹೀಗೆ ಮುಂದಕ್ಕೆ ಹೋದರು. ನೆಕ್ಸ್ಟ್ ಎ ಆ್ಯಂಡ್ ಹೆಚ್. ಓಕೆ, ನೆಕ್ಸ್ಟ್ ಓಕೆ, ಫಸ್ಟ್ ಅದಕ್ಕೆ ಬಿಟ್ಟಿದ್ದು ನಾನು ಎ ಮತ್ತು ಐ ಇಲ್ಲಿಂದ ಇಲ್ಲಿವರೆಗೆ ಯಾಕೆ ತೊಗೊಳೋದು, ಫಸ್ಟ್ ಈಸಿ ಆಗಿರೋದನ್ನು ತೊಗೊಂಡು ಈ ಕಡೆ ಮಾಡೋಣ ಅಂತ ಹೇಳಿಬಿಟ್ಟು. ಓಕೆ, ನೆಕ್ಸ್ಟ್ ಡಿ ಮತ್ತು ಎಫ್ ಆಗಿದೆ, ಬಿ ಮತ್ತು ಇ ಆಗಿದೆ, ಐ ಹೆಚ್ ಆಗಿದೆ, ಸಿಂಪಲ್. ಓಕೆ ಫೈನ್. ಇನ್ನು ಯಾವುದಾದ್ರೂ ಇದ್ದರೆ ನೀವು ಲಿಸ್ಟ್ ಔಟ್ ಮಾಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೇವೆ. ನೆಕ್ಸ್ಟು ಒಂದು ವಿಡಿಯೋದಲ್ಲಿ ನಾವು ಪ್ಯಾರಲಲ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಇನ್ ದ ಪೇಪರ್ ಫೋಲ್ಡಿಂಗ್. ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆದರೆ, ಅರ್ಥ ಆದರೆ, ಇದೇ ರೀತಿಯಾದಂಥ ಎಕ್ಸ್ಪ್ಲನೇಷನ್ ಕಂಟಿನ್ಯೂ ಬೇಕು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.